ರಾಜಕೀಯ ದ್ವೇಷ. ಒಂದು ಕಡೆಯಲ್ಲಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮೆಲ್ಲರ ಮಾತುಗಳನ್ನ ದಮನ ಮಾಡೋಕೆ ಇವರು ಇದು ಮಾಡ್ತಾ ಇದ್ದಾರೆ. ಇನ್ ಕೇಸ್ ಆಫ್ ಈ ಬಿಲ್ ಜಾರಿಗಾದ್ರೆ ಅದು ಪೊಲೀಸರಿಗೆ ಹಿಟ್ಲರ್ ಅಧಿಕಾರವನ್ನ ಕೊಡಲಾಗುತ್ತೆ ಅಂತ ಹೇಳಿ ವಿರೋಧ ಪಕ್ಷಗಳೆಲ್ಲವೂ ಕೂಡ ಮಾತಾಡ್ತಾ ಇದೆ. ಆದರೆ ಕೆಲವು ಮುಸ್ಲಿಂ ಮುಖಂಡರು ಇದಕ್ಕೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರು ಕೂಡ ಇದು ಸ್ವಾಗತಾರ್ಹ, ಏನು ಬಾಯಿಗೆ ಬಂದಂತೆ ಕೆಲವರೆಲ್ಲ ಮಾತಾಡ್ತಾ ಇದ್ರಲ್ಲ, ಇದನ್ನ ಮಟ್ಟ ಹಾಕೋಕೆ ಇದೊಂದೇ ಪರಿಹಾರ ಅಂತ ಹೇಳಿದ್ರು. ಇನ್ನು ಆ ಬಿಲ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಾಟ್ ಈಸ್ ಹೆಡ್ ಸ್ಪೀಚ್ includes any expression which is made, published or circulated in words either spoken or written or by sign or by visible representation or through electronic communication or otherwise in public view with an intention to cause injury, disharmony or feeling of enmity or hatred or ill will against person alive or dead. ಬಹುಶಃ ಈ ಪಾಯಿಂಟ್ಸ್ ಗಳನ್ನ ಗಮನ ಹರಿಸುವಾಗ ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳೋದಾದ್ರೆ, ಈ ಹೇಡ್ ಸ್ಪೀಚ್ ಅಲ್ಲಿ ಯಾವುದೆಲ್ಲ ಬರುತ್ತೆ ಗೊತ್ತಾ? ನೀವು ಒಬ್ಬರಿಗೆ ಮಾಡಿದಂತ ಕೈ ಸನ್ನೆಗಳು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಹೇಡ್ ಸ್ಪೀಚ್ ಆಗುತ್ತೆ. ನೀವು ಮಾತಾಡಿದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತೀರಾ, ಯಾರೋ ಒಬ್ಬರ ಬಗ್ಗೆ ಒಂದು ಪೋಸ್ಟ್ ಹಾಕ್ತೀರಾ, ಅದು ಇನ್ನೊಬ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಹೇಡ್ ಸ್ಪೀಚ್ ಆಗುತ್ತೆ. ಮಾಧ್ಯಮಗಳಲ್ಲಿ ನೀವು ಬಂದು ಡಿಬೇಟ್ ಅಲ್ಲಿ ಕೂತ್ಕೊಂಡು ಮತ್ತೊಂದು ಪಕ್ಷವನ್ನು ಮತ್ತೊಂದನ್ನ ಬೈದ್ರೆ ಅದು ಕೂಡ ಹೇಡ್ ಸ್ಪೀಚ್ ಆಗುತ್ತೆ. ಒಟ್ಟಾರೆಯಾಗಿ ಹೇಡ್ ಸ್ಪೀಚ್ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಹೇಡ್ ಸ್ಪೀಚ್ ಅನ್ನ ಯಾವ ರೀತಿ ಇವರು ಕನ್ಸಿಡರ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಆದ್ರೆ, ಹೇಡ್ ಸ್ಪೀಚ್ ಅಲ್ಲಿ ಯಾವ್ಯಾವ ಕ್ಯಾಟಗರಿಗಳು ಬರುತ್ತೆ ಅಂತ ಹೇಳಿ. ಸೊ ಈ ಎಲ್ಲ ವಿಚಾರಗಳ ಕುರಿತಾಗಿ ನಾವು ಚರ್ಚೆ ಮಾಡಬೇಕಾಗಿದೆ, ಚರ್ಚೆ ಮಾಡಲೇಬೇಕು. ನನ್ನ ಜೊತೆ ಆಪ್ ವಕ್ತಾರರಾಗಿರ್ತಕ್ಕಂತಹ ಪುಟ್ಟಣ್ಣಗೌಡ ಅವರಿದ್ದಾರೆ ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ಅದೇ ರೀತಿಯಲ್ಲಿ ಬಿಜೆಪಿ ವಕ್ತಾರರಾಗಿರ್ತಕ್ಕಂತಹ ಅಶ್ವಿನಿ ಶಂಕರ್ ಅವರಿದ್ದಾರೆ. ಮೇಡಮ್, ತಮಗೂ ಕೂಡ ನಮಸ್ಕಾರ. ನಮಸ್ತೆ. ಸೊ ಓವರ್ ಆಲ್ ಆಗಿ ಹೇಡ್ ಸ್ಪೀಚ್ ಬಗ್ಗೆ ಮಾತಾಡೋಕ್ಕಿಂತ ಮೊದಲಿಗೆ ನಾನು ಬೇರೆ ಸೆಕ್ಷನ್ಗಳ ಬಗ್ಗೆ ಮಾತಾಡಬೇಕು. BNS ಅಂತ ಮಾಡ್ತಲ್ಲ ಇತ್ತೀಚೆಗಿನ ಸರ್ಕಾರ, ಈ BNS ಸೆಕ್ಷನ್ 196 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಫೋಕಸಿಂಗ್ ಆನ್ ಪ್ರಮೋಟಿಂಗ್ ಎನಿಮಿಟಿ, ಹೇಟರ್ಡ್ ಆರ್ ಇಲ್ ವಿಲ್ ಬಿಟ್ವೀನ್ ದ ಡಿಫರೆನ್ಸ್ ಗ್ರೂಪ್ ಬೇಸ್ಡ್ ಆನ್ ದ ರಿಲಿಜಿಯನ್, ರೇಸ್, ಪ್ಲೇಸ್ ಆಫ್ ಬರ್ತ್, ರೆಸಿಡೆನ್ಸ್ ಆರ್ ಲ್ಯಾಂಗ್ವೇಜ್ ಅಂಡ್ ಆಕ್ಟ್ಸ್ ದಟ್ ಡೆಸ್ಪರೇಟ್ ಹಾರ್ಮನಿ. ಧರ್ಮಗಳ ವಿರುದ್ಧವಾಗಿ ಮಾತಾಡುವಂಥದ್ದು ಅಥವಾ ಧರ್ಮಗಳ ವಿರುದ್ಧವಾಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡುವಂಥದ್ದು, ಇದು ಸೆಕ್ಷನ್ 196 ಅಡಿಯಲ್ಲಿ ಬರುತ್ತೆ. ಆದ್ರೆ ಈಗ ತಂದಿರುವಂತ ಕರ್ನಾಟಕ ಸರ್ಕಾರ ತಂದಿರುವಂತ ಆಕ್ಟ್ ಏನಿದೆ, ಇದಕ್ಕೆ ಅನೇಕ ವಿಚಾರಗಳನ್ನ ಅವರು ಆಡ್ ಮಾಡಿದ್ದಾರೆ. ಏನು ಅಂತ ಕೇಳಿದ್ರೆ, ನೀವು ಕೈ ಸನ್ನೆ ಮಾಡಿದ್ರು ತಪ್ಪಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವೊಂದು ಹೀರೋಗಳ ಫ್ಯಾನ್ಸ್ಗಳಿದ್ದೀರಿ, ಇನ್ನೊಂದು ಹೀರೋ ಬಗ್ಗೆ ನೀವು ಮಾತಾಡಿದ್ರೆ ಆತನ ಮೂವಿ ಸರಿ ಇಲ್ಲ ಅಥವಾ ಆತನ ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ, ಅದು ಕೂಡ ಹೇಡ್ ಸ್ಪೀಚ್ ಅಂಡರ್ ಅಲ್ಲಿ ಬರುತ್ತೆ. ಸೊ ಎಲ್ಲ ಒಂದು ಕಡೆ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಯ್ತು ಅಂತ ಕೆಲವರು ಮಾತಾಡಿದ್ರೆ, ಇನ್ನು ಕೆಲವರು ಇಲ್ಲ ಇದು ತರಲೇಬೇಕಾಗಿತ್ತು, ಕಾರಣ ಕೋಮು ಪ್ರಚೋದನ ಭಾಷಣಗಳನ್ನ ಹೆಚ್ಚಿನವ್ರು ಮಾಡ್ತಾ ಇದ್ರು, ಕೋಮಿನ ನಡುವಿನಲ್ಲಿ ಗಲಾಟೆಗಳನ್ನ ಹುಟ್ಟಿಸ್ತಾ ಇದ್ರು, ಹಾಗಾಗಿ ಇದನ್ನ ತರುವಂತ ಅವಶ್ಯಕತೆ ಇತ್ತು ಅಂತ ಹೇಳ್ತಾ ಇದ್ರು. ನನ್ನ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಾಯ್ನ್ ಆಗ್ಲಿಕ್ಕಿದ್ದಾರೆ. ವೆಂಕಟೇಶ್ ಮೂರ್ತಿ ನನ್ನ ಜೊತೆ ಇದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ವಾಸುದೇವ್ ಮೂರ್ತಿ ಅವರಿದ್ದಾರೆ, ಅವ್ರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ನಾ ಮೊದಲಿಗೆ ಬಿಜೆಪಿ ಅವರಲ್ಲಿ ಇದೆಲ್ಲ ಒಂದು ಕಡೆ ನಿಜವಾಗಿಯೂ ಬಿಜೆಪಿ ಅವರ ಮಾತುಗಳು ಎಲ್ಲ ಮೀರಿ ಹೋಗಿತ್ತು. ಹಿಂದೂ ಭಾಷಣಗಳನ್ನ ಹಿಂದೂ ಅಥವಾ ವಿಶ್ವ ಹಿಂದೂ ಪರಿಷತ್ನ ಸಭೆಗಳಲ್ಲಿ ಅಥವಾ ಎಸ್ಪೆಷಲಿ ನಿಮ್ಮ ರಾಜಕೀಯ ಪಕ್ಷಕ್ಕೆ ಬರುವುದಾದ್ರೆ ಯತ್ನಾಳ್ ಅವರಾಗಿರ್ಬೋದು, ಪ್ರತಾಪ್ ಸಿಂಹರವರಾಗಿರ್ಬೋದು, ಇವರ ಮಾತುಗಳು ಎಲ್ಲ ಮೀರಿ ಹೋಗಿದ್ದಕ್ಕೆ ಕಾಂಗ್ರೆಸ್ ಈ ಒಂದು ತೀರ್ಮಾನಕ್ಕೆ ಬಂತು ಅಂತ ಮೊದಲ ಪೆಟ್ಟು ಬೀಳುವುದೇ ಬಿಜೆಪಿ ಅವರಿಗೆ. ಹಂಗಾಗಿ ಬಿಜೆಪಿ ಅವರು ತೀವ್ರ ತರದ ವಿರೋಧವನ್ನು ಮಾಡ್ತಾ ಇದ್ದಾರೆ. ನೀವೇನ್ ಹೇಳ್ತೀರಿ? ಇವತ್ತು ಕಾಂಗ್ರೆಸ್ ಈ ಬಿಲ್ ಏನು ಪಾಸ್ ಮಾಡಿದೆ, ಹಿಂದುತ್ವ ಅನ್ನೋದು ಅದೊಂದಕ್ಕೆ ಸ್ಥಿಮಿತ ಮಾಡಿ ಇವ್ರು ಮಾಡಿರೋವಂಥದ್ದಲ್ಲ. ನಾನು ನಿಮಗೂ ಫಸ್ಟ್ ಆಫ್ ಆಲ್ ಹೇಳಿ ಬಯಸ್ತೇನೆ, ಸಂವಿಧಾನದ 4ನೇ ಸ್ತಂಭವಾದಂತಹ ಪ್ರೆಸ್ಗೂ ಕೂಡ ಸ್ವಾತಂತ್ರ್ಯ ಕಿತ್ಕೊಂಡಿದ್ದಾರೆ ಈ ಬಿಲ್ನಲ್ಲಿ. ಅದು ಫಸ್ಟು ನಾವು ತಿಳ್ಕೊಳ್ಬೇಕಾಗಿರೋವಂಥದ್ದು. ಯಾವ ರೀತಿ ಒಂದು ಓಲೈಕೆ ರಾಜಕಾರಣದ ತುದಿಯ ಪರಾಕಾಷ್ಠೆಯನ್ನು ಮೀರಿಸ್ಬೋದು, ಅದನ್ನು ಇವತ್ತು ಮೀರಿಸಿದ್ದಾರೆ ರಾಜ್ಯ ಸರ್ಕಾರ. ಮತ್ತೆ ಇವರು ಮಾಡುವಂತಹ ಕುತಂತ್ರಗಳು, ಇವರು ಜನಕ್ಕೆ ಮಾಡ್ತಿರುವಂತಹ ಮೋಸಗಳು, ಗ್ಯಾರಂಟಿ ಹೆಸರುಗಳಲ್ಲಿ ನುಂಗ್ತಾ ಇರುವಂತಹ ದುಡ್ಡು, ಇದೆಲ್ಲದನ್ನ ನಾವು ಕ್ವೆಶ್ಚನ್ ಮಾಡ್ತೀವಿ ವಿಪಕ್ಷಗಳು ಅಂತ ಅಂದ್ಬಿಟ್ಟು. ವಿಪಕ್ಷಗಳ ಬಾಯನ್ನ ಮುಚ್ಚಿಸೋದಕ್ಕೆ ಇದು ಹೇಟ್ರೆಡ್ ಸ್ಪೀಚ್ ಬಿಲ್ ಅಲ್ಲ, ಇದು ಹೇಟ್ ಅಪೋಸಿಷನ್ ಬಿಲ್. ಇದು ಕಾಂಗ್ರೆಸ್ನವರಿಗೆ ನೋಡಿ, ನಾ ಹೇಳ್ತೀನಿ ಮುಂಚೆಲಿಂದನೂ ಅಷ್ಟೇ, ಸಂವಿಧಾನವನ್ನ ಧಿಕ್ಕರಿಸಿಕೊಂಡು ಬಾಬಾ ಸಾಹೇಬ್ರನ್ನ ಧಿಕ್ಕರಿಸಿಕೊಂಡು ಬಂದಿರುವಂತಹ ಒಂದು ಪಕ್ಷ, ಅವರಿಗೆ ಅಗೌರವ ತೋರಿಸಿರುವಂತಹ ಪಕ್ಷ. ಫ್ರೀಡಮ್ ಆಫ್ ಸ್ಪೀಚ್ ಬ್ರೀಚ್ ಆಗಿದೆ ಈ ಒಂದು ಬಿಲ್ ನಿಂದ. ಸ್ವತಂತ್ರ
ಮಾತಾಡ್ಲಿಕ್ಕೆ ಆರ್ಟಿಕಲ್ 19 ಕ್ಲಾಸ್ 1 ನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಕೊಡ್ತಾರೆ ಬಾಬಾ ಸಾಹೇಬ್ರಿ ದೇಶಕ್ಕೆ. ಆಯ್ತಾ, ಇವತ್ತು ಅದಕ್ಕೆ ಅವರು ಒಂದು ಬೀಗವನ್ನ ಹಾಕುವಂತ ಪ್ರಯತ್ನ ಮಾಡ್ತಿದೆ ಕಾಂಗ್ರೆಸ್. ಅದಲ್ದಿರ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಬಿ ಇದರಲ್ಲಿ ರೈಟ್ ಟು ಅಸೆಂಬಲ್ ಪಬ್ಲಿಕ್ಲಿ, ಎಲ್ಲೂ ಯಾರು ಜನ ಸೇರ್ಬಾರ್ದು. ಇದೇನು ಎಮರ್ಜೆನ್ಸಿ ಹೇರ್ತಾ ಇದಾರ? ಏನು ಎಲ್ಲೂ ಯಾವುದೇ ಒಂದು ಕ್ಲಿಯರ್ ಆದಂತಹ ಪಿಕ್ಚರ್ ಇಲ್ಲ ಇದ್ರ ಬಗ್ಗೆ. ಜನ ಸೇರೋ ಅಂತದ್ದಿಲ್ಲ. ಸರ್ಕಾರ ಮಾಡೋದಕ್ಕೆ ಯಾರು ಪ್ರಶ್ನೆ ಮಾಡೋ ಹಂಗಿಲ್ಲ. ಇವರು ಮಾಡಿರೋ ತಪ್ಪುಗಳು, ಆಡ್ತಿರೋ ಆಟಗಳನ್ನ ಬಿಟ್ಟು ಬಿಡ್ಬೇಕು. ಜನನೂ ಕೇಳಬಾರ್ದು, ವಿಪಕ್ಷಗಳು ಕೇಳಬಾರ್ದು, ಮಾಧ್ಯಮನೂ ಕೇಳಬಾರ್ದು ಅಂತ ಎಲ್ಲರಿಗೂ ಮೂಗುದಾರ ಹಾಕುವಂತಹ ಪ್ರಯತ್ನ ಮಾಡ್ತಿದೆ.